ದಿನದ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಭಾರಿ ಮಹತ್ವವನ್ನು ಪಡೆದಿದೆ. ಎಸ್ಐಆರ್ ಬಗ್ಗೆ ಸಾಕಷ್ಟು ಅನುಮಾನ ಮತ್ತು ಭಯ ಇರುವವರಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಆಶಾವಾದವನ್ನು ಮೂಡಿಸಿದೆ. ಪೌರತ್ವವನ್ನು ಮನಬಂದಂತೆ ನಿರ್ಧರಿಸುವ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿಯೇಟನ್ನು ನೀಡಿದೆ. ಹಳೆಯ ಮತದಾರರ ಪಟ್ಟಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿನ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳು ಇದ್ದರೆ ಅದಕ್ಕಾಗಿ ಅವರನ್ನು ವಿದೇಶಿಯರು ಎಂದು ಘೋಷಿಸುವುದಕ್ಕೆ ಬಿಡಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅಸ್ಸಾಂನ ಆಬಿದಾ ಅಜರ್ ಸೇರಿದಂತೆ 27 ಮಂದಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಖಡಕ್ ಅಭಿಪ್ರಾಯ ತಿಳಿಸಿದೆ. ಅಸ್ಸಾಂನಲ್ಲಿ ಅಕ್ರಮ ವಲಸಿಗರನ್ನ ಗುರುತಿಸಲು ದೀರ್ಘಕಾಲದಿಂದ ಪ್ರಕ್ರಿಯೆ ನಡೀತಾ ಇದೆ. ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದವರನ್ನ ಗುರುತಿಸಿ ಡಿಟೆನ್ಷನ್ ಸೆಂಟರ್ನಲ್ಲಿ ಇಡುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದಕ್ಕಾಗಿ ಅಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ ಎಂಬ ವಿಶೇಷ ನ್ಯಾಯಾಧಿಕರಣವನ್ನು ಸ್ಥಾಪಿಸಲಾಗಿದೆ. ಅದರಂತೆ ಪೊಲೀಸರು ಅಥವಾ ಚುನಾವಣಾ ಆಯೋಗ ಯಾರ ಮೇಲಾದರೂ ವಿದೇಶಿ ಎಂಬ ಸಂಶಯ ವ್ಯಕ್ತಪಡಿಸಿದರೆ ಅವರು ಈ ಟ್ರಿಬ್ಯುನಲ್ ಮುಂದೆ ಹಾಜರಾಗಬೇಕಾಗ್ತದೆ. ಮಾತ್ರ ಅಲ್ಲ, ತಾವು ಭಾರತೀಯರು ಅಂತ ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕಾಗತ್ತೆ. ಇದೇ ರೀತಿಯಲ್ಲಿ ಅಜರ್, ಆಬಿದಾ ಸೇರಿದಂತೆ 27 ಮಂದಿ ತಾವು ಭಾರತೀಯರೆಂದು ಸಾಬೀತುಪಡಿಸಲು ಫಾರಿನರ್ಸ್ ಟ್ರಿಬ್ಯುನಲ್ ಮುಂದೆ ಹಲವು ದಾಖಲೆಗಳನ್ನು ಮಂಡಿಸಿದ್ರು. ಅದರಲ್ಲಿ 1951ರ ಎನ್ಆರ್ಸಿ ದಾಖಲೆಗಳು, ಹಲವು ದಶಕಗಳ ಹಿಂದಿನ ಮತದಾರರ ಪಟ್ಟಿ ಮತ್ತು ಭೂ ದಾಖಲೆಗಳನ್ನು ಸಲ್ಲಿಸಿದ್ರು. ಆದರೆ ಹಳೆಯ ದಾಖಲೆಗಳಲ್ಲಿ ಇವರ ತಂದೆ ತಾಯಿಂದರ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದವು. ಕೇವಲ ಈ ವ್ಯತ್ಯಾಸವನ್ನೇ ಮುಂದಿಟ್ಟುಕೊಂಡು ಫಾರಿನರ್ಸ್ ಟ್ರಿಬ್ಯುನಲ್ ಇವರನ್ನ ವಿದೇಶಿಯರು ಅಂತ ಘೋಷಿಸಿತು. ವಿಶೇಷ ಏನಂದ್ರೆ ಗುವಾಹಟಿ ಹೈಕೋರ್ಟ್ ಕೂಡ ತೀರ್ಪನ್ನ ಎತ್ತಿ ಹಿಡಿದಿತ್ತು. ಹಾಗಾಗಿ ಈ ಎಲ್ಲ 27 ಮಂದಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ನಾವು ಇಲ್ಲಿ ತಲೆಮಾರುಗಳಿಂದ ಬದುಕ್ತಾ ಇದ್ದೇವೆ. ಅಧಿಕಾರಿಗಳು ದಾಖಲೆಗಳನ್ನು ಸಿದ್ಧಪಡಿಸುವಾಗ ಮಾಡುವ ಅಕ್ಷರ ದೋಷಗಳಿಂದ ನಮ್ಮನ್ನ ವಿದೇಶಿಯರು ಅಂತ ಹೇಳಿದ್ರೆ ಅದೆಷ್ಟು ಸರಿ ಅಂತ ಅರ್ಜಿದಾರರು ಪ್ರಶ್ನಿಸಿದ್ರು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ಅರ್ಜಿದಾರರ ವಾದವನ್ನು ಎತ್ತಿ ಹಿಡಿದಿದೆ. ಕೇವಲ ತಾಂತ್ರಿಕ ಕಾರಣಗಳಿಗಾಗಿ ನಾಗರಿಕತ್ವವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಅದು ಹೇಳಿದೆ. ಮಾತ್ರ ಅಲ್ಲ, ಗುವಾಹಟಿ ಹೈಕೋರ್ಟ್ನ ಆದೇಶವನ್ನು ರದ್ದುಪಡಿಸಿದೆ. ಗುವಾಹಟಿ ಹೈಕೋರ್ಟ್ನ ತೀರ್ಪು ಸರಿಯಲ್ಲ, ಏಕಪಕ್ಷೀಯವಾಗಿ ಹೀಗೆ ತೀರ್ಪು ನೀಡಿದ್ದು ಒಪ್ಪತಕ್ಕದ್ದಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಫಾರಿನರ್ಸ್ ಟ್ರಿಬ್ಯುನಲ್ ನ್ಯಾಯಯುತ ವಿಚಾರಣೆ ನಡೆಸಬೇಕು, ದಾಖಲೆಗಳನ್ನು ಪರಿಶೀಲಿಸಿ ನ್ಯಾಯಯುತ ತೀರ್ಪು ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಷ್ಟೇ ಅಲ್ಲ, ಇವರಲ್ಲಿ ಯಾರನ್ನೂ ಡಿಟೆನ್ಷನ್ ಕ್ಯಾಂಪ್ಗೆ ಹಾಕಬಾರದು ಅಂತ ಸರ್ಕಾರಕ್ಕೆ ಸೂಚಿಸಿದೆ. ಈ ಪ್ರಕರಣವನ್ನು ಮರುಪರಿಶೀಲಿಸುವಂತೆ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಆದೇಶಿಸಿದೆ. ಅಕ್ರಮ ವಲಸಿಗರನ್ನ ತಡೆಯುವ ಸರ್ಕಾರದ ಪ್ರಕ್ರಿಯೆಯಲ್ಲಿ ದೇಶದ ನಿಜವಾದ ನಾಗರಿಕರಿಗೆ ಅನ್ಯಾಯವಾಗಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸದ್ಯ ಎಸ್ಐಆರ್ ದೇಶಾದ್ಯಂತ ನಡೀತಾ ಇದೆ. ಪರೋಕ್ಷವಾಗಿ ಇದು ನಾಗರಿಕತ್ವವನ್ನು ನಿರ್ಣಯಿಸುವ ಪ್ರಕ್ರಿಯೆ ಎಂಬ ಅಭಿಪ್ರಾಯವೂ ಇದೆ. ಹಿಂದಿನ ಮತದಾರರ ಪಟ್ಟಿಯಲ್ಲಿ ಇರುವ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗಾಗಿ ಮತದಾರರ ಪಟ್ಟಿಯಿಂದ ಹೊರಗಿರಿಸಲಾದ ಧಾರಾಳ ಪ್ರಕರಣಗಳು ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮಂದಿಯನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ತಮಿಳುನಾಡಿನಲ್ಲಿ 74 ಲಕ್ಷ ಮಂದಿಯನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಕರ್ನಾಟಕದಲ್ಲಿ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಮಹತ್ವದಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.